ಮೊದಲೇದಾಗಿ ನಮಸ್ಕಾರ ಎಲ್ರಿಗೂ. ಎಲ್ರದ್ದು ಒಂದೇ ಕ್ವಶನ್ನು, ಜರ್ಮನ್ ಲ್ಯಾಂಗ್ವೇಜ್ ಪಾಸ್ ಆಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಸೊ ಜರ್ಮನ್ ಬರೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಜರ್ಮನ್ ಲ್ಯಾಂಗ್ವೇಜ್ನ ಎಲ್ಲಿ ಕಲಿಬೇಕು, ಇದು ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಜರ್ಮನ್ ಲ್ಯಾಂಗ್ವೇಜ್ ನಿಮಗೆ ಅಂದರೆ ಜರ್ಮನ್ ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಇಂತಿಷ್ಟು ಟೈಮ್ ಅಂತ ಇಲ್ಲ, ಯಾಕಂದ್ರೆ ಅದು ಡಿಪೆಂಡ್ಸ್ ನಮ್ಮ ಮೇಲೆ ಹೋಗ್ತದೆ. ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ಜಲ್ದಿ ಕಲಿತೀವಿ, ಎಷ್ಟರ ಮಟ್ಟಿಗೆ ನಾವು ಕ್ಯಾಪ್ಚರ್ ಮಾಡ್ಕೊತೀವಿ, ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಎಫರ್ಟ್ ಹಾಕ್ತೀವಿ, ಅದ್ರ ಮೇಲೆ ನಮ್ಮದು B1 ಪಾಸ್ ಆಗುತ್ತೆ. ಸೊ B1 ಅಂತೂ ಕಂಪಲ್ಸರಿ. ನಾನು ಎಷ್ಟೋ ಸಲ ಹೇಳಿದ್ದೀನಿ B2 ಅಲ್ಲೇ ಮುಗಿಸ್ಕೊಂಬರ್ರಿ ಅಂತೇಳಿ. ಜರ್ಮನ್ ಲ್ಯಾಂಗ್ವೇಜು 4 ಸ್ಟೇಜಸ್ ಆಗಿ ಬರ್ತಾವೆ: A1, A2, B1, B2. ಸೊ ನರ್ಸಸ್ಗಳಿಗೆ B1 ಕಂಪಲ್ಸರಿ. B2 ನೀವು ಅಲ್ಲಾದರೂ ಮಾಡ್ಕೋಬೋದು, ಇಲ್ಲಾದರೂ ಮಾಡ್ಕೋಬೋದು. ನಾನು ಎಷ್ಟೋ ಸಲ ಸಜೆಸ್ಟ್ ಕೊಟ್ಟಿದ್ದೀನಿ, B2ನ ಇಂಡಿಯಾದಲ್ಲೇ ಮುಗಿಸ್ಕೊಂಬರ್ರಿ, ಅದು ಬೆನಿಫಿಟ್ ಇದಾವೆ. ಸೊ ಹಂಗಾಗಿ ನನ್ನ ಸಜೆಷನ್ ಅದು. ಆಮೇಲೆ ಜರ್ಮನ್ ಲ್ಯಾಂಗ್ವೇಜ್ನ ಎಲ್ಲಿ ಕಲಿಬೇಕು, ಜರ್ಮನ್ ಲ್ಯಾಂಗ್ವೇಜ್ನ ನನ್ನ ಸಜೆಷನು ನೀವು ಹೋಗಿ ಗೋಯ್ತೆ ಅಡ್ಮಿಷನ್ ಮಾಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಗೋಯ್ತೆ ಒಂದು ಜರ್ಮನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಗೋಯ್ತೆ ಒಂದು ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಇರುತ್ತೆ. ಸೊ ಅವ್ರು ನಿಮಗೆ ಕಂಪ್ಲೀಟಾಗಿ ತಳಪಾಯದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ಅಂದರೆ ಒಂದು ನಮ್ದು ಹೇಳ್ತಾರೆ ನೋಡಿ, ಅಡಿಪಾಯ ಗಟ್ಟಿ ಇದ್ರೆ ನಮ್ದು ಬಿಲ್ಡಿಂಗ್ ಎಲ್ಲ ಗಟ್ಟಿ ಇರ್ತದೆ ಅಂತೇಳಿ. ಸೊ ಆ ಥರ ಅವರು ಸ್ಟೆಪ್ ಬೈ ಸ್ಟೆಪ್ಪನ್ನೇ ಹೇಳ್ಕೊಂಡು ಹೋಗ್ತಾರೆ. ಯಾವುದೂ ಅಷ್ಟೊಂದು ಮಿಡಲ್ ಹೇಳೋದಾಗಲಿ ಅಥವಾ ತಪ್ಪಾಗಿ ಹೇಳೋದಾಗಲಿ ಏನಿಲ್ಲ. ಸೊ ಹಂಗಿದ್ದಾಗ ನನ್ನ ಸಜೆಷನು ಅದು ಗೋಯ್ತೆ ಇನ್ಸ್ಟಿಟ್ಯೂಟು ಬೆಂಗಳೂರಲ್ಲಿ ಐತೆ. ಸೊ ಯಾರಾದರೂ ಹೋಗೋರಿದ್ದು ಕಲಿಬೇಕಂತ ಇಂಟ್ರೆಸ್ಟ್ ಇರೋರಿದ್ರೆ ಸೊ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. A1 1.5 ಮಂತ್, A2 1.5 ಮಂತ್, B1 1.5 ಮಂತ್, B2 1.5 ಮಂತ್. ಸೊ ಟೋಟಲಿ ಅವರು ನಿಮಗೆ 6 ಮಂತ್ ಕೊಡ್ತಾರೆ. 6 ಮಂತ್ ಅವ್ರು ನಿಮಗೆ ಕೊಡ್ತಾರೆ ಅಂತಂದಾಗ ಸೊ ನಾವು ಸೆಲ್ಫಾಗಿ ಪ್ರಿಪೇರ್ ಮಾಡೋಕ್ಕೆ ಏನಿಲ್ಲ ಅಂತಂದ್ರು ಟೈಮ್ ಬೇಕಾಗುತ್ತೆ. ಸೊ ನಾವು ಒಂದು ಭಾಳ ಎಫರ್ಟ್ ಹಾಕಿದರೆ ಒಂದು 3 ತಿಂಗಳು ಅಥವಾ 4 ತಿಂಗಳು ನಾವು ತೊಗೋಬೋದು. ಇಲ್ಲಪ್ಪ ನಾವು ಎಫರ್ಟೇ ಹಾಕಲಿಲ್ಲ, ನಮ್ಗೆ ಆಗಲೇ ಇಲ್ಲ ಅಂತಂದಾಗ ಏನಿಲ್ಲ ಅಂತಂದ್ರೆ ಅರೌಂಡ್ 1 ವರ್ಷ. ಟೋಟಲಿ B1 ಪಾಸ್ ಆಗಬೇಕಂದ್ರೆ 1 ವರ್ಷ ಬೇಕಂತ ನನ್ನ ಸಜೆಷನ್. ಯಾಕಂದ್ರೆ ನನಗಾಗಿರೋದು ಅನುಭವ ಅದು. ಇದು ನಾನು ಯಾವುದೇ ಒಂದು ವಿಡಿಯೋ ಮಾಡ್ತಿದ್ದೀನಿ, ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ ಪರ್ಸ್ನಲಿ ನಾನು ಏನು ಅನುಭವಿಸಿದ್ದೀನೋ, ನಾನು ಪರ್ಸ್ನಲಿ ಇಂಡಿಯಾದಿಂದ ಜರ್ಮನಿಗೆ ಬಂದಂಥ ಒಂದು ಜರ್ನಿ ಏನಿದೆಯೋ ನಾನು ಅದನ್ನೆಲ್ಲ ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನು ಇನ್ನೊಬ್ಬರದ್ದು ಯಾರ್ದು ಹೇಳ್ತಿಲ್ಲ, ನಂದು ಏನು ಅನುಭವ ಇದೆ ನಾನು ಹೇಳ್ತಿದ್ದೀನಿ. ಸೊ ನನ್ನ ಎಕ್ಸಾಮ್ ಪಾಸ್ ಆಗಕ್ಕೆ ನನಗೆ ಅರೌಂಡ್ 1 ವರ್ಷ ಬೇಕಾಗಿತ್ತು. ಸೊ ನಾನು ಕೂಡ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಿಲ್ಲ. ಒಂದು ಅಟೆಂಪ್ಟಲ್ಲಿ ಪಾಸ್ ಆಗ್ತಾರಂದ್ರೆ ಅವ್ರು ಲಕ್ಕಿಲಿ. ಸೊ ಅವ್ರು ಭಾಳ ಎಫರ್ಟ್ ಹಾಕಿದ್ದಾರೆ ಅನ್ಕೋಬೇಕು. ನಾನು ಅರೌಂಡ್ 3-4 ಟೈಮ್ಸ್ ಬರೆದಿದ್ದೀನಿ. ಸೊ ಟು ಬಿ ಫ್ರ್ಯಾಂಕ್ 4 ಟೈಮ್ಸ್ ಬರ್ದಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲಿ ಅಂತೂ ಯಾವುದೂ ಕ್ಲಿಯರ್ ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ಯಾವುದೂ ಕ್ಲಿಯರ್ ಆಗಲಿಲ್ಲ. ಥರ್ಡ್ ಅಟೆಂಪ್ಟಲ್ಲಿ 2 ಪಾಸ್ ಆಯಿತು. 4th ಅಟೆಂಪ್ಟಲ್ಲಿ 2 ಪಾಸ್ ಆಯಿತು. ಸೊ ಇದು ನನ್ನ ಜರ್ಮನ್ ಲ್ಯಾಂಗ್ವೇಜ್. ಸೊ ಇದಕ್ಕಾಗಿ ಹೇಳ್ತಿದ್ದೀನಿ, ಯಾರು ಅಷ್ಟು ಈಸಿಯಾಗಿ ಇಲ್ಲಪ್ಪ ಸಡನ್ನಾಗಿ ಪಾಸ್ ಆಗಿಬಿಡ್ತೀವಿ, ಸಡನ್ನಾಗಿ ಹೋಗಿಬಿಡ್ತೀವಿ ಅಂತ ಅನ್ನೋದು ಏನಾದರೂ ತಲೆಯಲ್ಲಿದ್ರೆ ಅದನ್ನು ಸೈಡಿಗೆ ಎತ್ತಿಬಿಟ್ಟಿರಿ. ಬಟ್ ಜರ್ಮನ್ ಬರಲೇಬೇಕು ಅಂತ ಡಿಸೈಡ್ ಏನಾದರೂ ಮಾಡ್ಕೊಂಡು ಕೂತಿದ್ರೆ 1 ವರ್ಷ ನೀವು ಎತ್ತಿ ಜರ್ಮನ್ಗೆ ಅಂತಾನೆ, ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕ್ಕಂತಾನೆ ಎತ್ತಿಡ್ರಿ. ಇದು ನನ್ನ ಸಜೆಷನು. ಇನ್ನೊಂದು ಸಜೆಷನ್ ಏನಪ್ಪ ಅಂತಂದ್ರೆ, ದಯವಿಟ್ಟು ಯಾರನ್ನ ನಂಬಿ ದುಡ್ಡು ಕೊಡೋದಾಗಲಿ ಅಥವಾ ಡಾಕ್ಯುಮೆಂಟ್ ಕೊಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ದುಡ್ಡು ಏನೋಪ್ಪ ತಿರುಪತಿ ಹುಂಡಿಗೆ ಹಾಕಿದ್ದೀವಿ ಅಂತ ಬಿಟ್ಬಿಡ್ಬೋದು, ಏನೋ ಒಂದು ಸ್ವಲ್ಪ ಕೊಟ್ಟಿದ್ದೀವಿ ಅಂತಂದ್ರೆ ಹುಂಡಿಗೆ ಹಾಕಿದ್ದೀವಿ ಅಂತ ಬಿಟ್ಬಿಡ್ಬೋದು. ನೀವೇನಾದರೂ ಒರಿಜಿನಲ್ ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ರಿ ಅಂತಂದ್ರೆ ನಿಮ್ಮದು B1 ಪಾಸ್ ಆಯಿತು, ನೀವು ಜರ್ಮನಿಗೆ ಬರ್ತೀರಿ. B1 ಪಾಸ್ ಆಗಲಿಲ್ಲ ಅಂತಂದ್ರೆ ಅವ್ರು ನಿಮ್ದು ಒರಿಜಿನಲ್ ಡಾಕ್ಯುಮೆಂಟೇ ಕೊಡೋಂಗಿಲ್ಲ ಒಂದು. ಆಮೇಲೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ಸೊ ಇಂತಿಷ್ಟು ಅಂತೇಳಿ ಅಮೌಂಟ್ ಹೇಳ್ತಾರೆ. ಅಂದ್ರೆ ನೀನು ಇಷ್ಟು ಅಮೌಂಟ್ ಕೊಟ್ಟು ನೀನು ಒರಿಜಿನಲ್ ಡಾಕ್ಯುಮೆಂಟ್ನ ತೊಗೊಂಡು ಹೋಗು ಅಂತೇಳಿ. ಸೊ ಈ ಪರ್ಸ್ನಲ್ ಅನುಭವ ನಂದು. ಸೊ ನಾನು ಅದಕ್ಕೆ ಹೇಳ್ತಿರೋದು. ನಾನು ಯಾವುದೇ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದು ನನ್ನ ಅನುಭವದ ಮೇಲೆ ನಾನು ಮಾಡ್ತಿದ್ದೀನಿ. ಅದಕ್ಕೆ ದಯವಿಟ್ಟು ಎಲ್ಲಿನೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯೂಸ್ ಇಲ್ಲ. ಸೊ ಹಂಗಾಗಿ ಯಾರಿಗೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋಕೆ ಹೋಗ್ಬೇಡ್ರಿ ನಿಮ್ಮದು B1 ಪಾಸ್ ಆಗೋವರೆಗೂ. B1 ಪಾಸ್ ಆದಮೇಲೆ ಅವ್ರು ಆಯ್ತು ಅಪ್ಪ ಪ್ರೋಸೆಸ್ ಮಾಡ್ತೀವಿ ಅಂತಂದ್ರೆ ಕೊಡ್ರಿ. ಬಟ್ ಇದು ನನ್ನ ಸಜೆಷನು. ಆಮೇಲೆ ಆಯಿತು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ತಿಳಿಸಿದ್ದೀನಿ ಅನ್ಕೋತೀನಿ. ಸೊ ಯಾರೆಲ್ಲ ಜರ್ಮನಿಗೆ ಬರ್ತೀನಿ ಅಥವಾ ಜರ್ಮನಿಗೆ ಬರಬೇಕು ಅಂದ್ಕೊಂಡಿದ್ರು ಮೋಸ್ಟ್ ವೆಲ್ಕಮ್. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಹಾಕಿರಿ. ನನಗೆ ಎಷ್ಟು ಗೊತ್ತಿದೆಯೋ, ನನಗೆ ಎಷ್ಟರ ಮಟ್ಟಿಗೆ ತಿಳಿತಿದೆಯೋ ನಾನು ಅಷ್ಟನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.